ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ನೆನೆ ಮ್ಯಾಚ್ ನೋಡಿದ್ರ ಅಂತ ಅನ್ಕೊಂಡಿದ್ರಿ, ಕೆನಡಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು. ಸೊ ಈ ಮ್ಯಾಚ್ ಅಲ್ಲಿ ಪಾಕಿಸ್ತಾನ ಒಂದು ಮುಟ್ಟಾಳ್ತನ ಮಾಡ್ಕೊಂಡಿದೆ ಅಂತ ಹೇಳ್ಬೇಕು, ಅಥವಾ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆಯಾ ಏನು ಅಂತ ಗೊತ್ತಿಲ್ಲ. ಇಂಡಿಯಾ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ಕಾಣಿಸುತ್ತೆ ಅವರಿಗೆ, ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ, ಅದಕ್ಕೋಸ್ಕರ ಅವ್ರು ಹಂಗ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಹೆಂಗೆ ಅಂತ ಕೇಳಿದ್ರೆ, ಕೆನಡಾ ಮೇಲೆ ಮ್ಯಾಚ್ ಇದರಿಂದ ಜಸ್ಟ್ 102 ಟಾರ್ಗೆಟ್ ಕೊಡಿದ್ರು ಕೆನಡಾದವರು. ಇದನ್ನ ಅತಿ ವೇಗವಾಗಿ ಏನಾದರೂ ಫಿನಿಶ್ ಮಾಡಿತ್ತು ಅಂದ್ರೆ ರನ್ ರೇಟು ಯು ಎಸ್ ಎಗಿಂತ ಬೆಟರ್ ಮಾಡ್ಕೊಂಡಿತ್ತು ಅಂತಂದ್ರೆ, ಏನಾದ್ರು 14 ಅಥವಾ 13ನೇ ಓವರ್ಗಿಂತ ಮುಂಚೆನೆ ಮುಗಿಸಿತ್ತು ಅಂತಂದಿದ್ರೆ ಇವ್ರಿಗೆ ರನ್ ರೇಟು ಬೆಟರ್ ಆಗಿರೋದು, ಯು ಎಸ್ ಎಗಿಂತ ಇವಾಗಲೇ ಬೆಟರ್ ಆಗಿ ಹೋಗ್ಬಿಟ್ಟಿರೋದು. ವೆಯ್ಟ್ ಮಾಡುವಂಥ ಅಗತ್ಯತೆ ಇರ್ತಿರಲಿಲ್ಲ, ಜಾಸ್ತಿ ವೆಯ್ಟ್ ಮಾಡುವಂಥ ಅಗತ್ಯತೆ ಇರ್ತಿರಲಿಲ್ಲ ರನ್ ರೇಟ್ ವಿಚಾರದಲ್ಲಿ. ಯಾಕಂದರೆ ನೆಕ್ಸ್ಟ್ ಮ್ಯಾಚ್ ಕೂಡ ಐರ್ಲೆಂಡ್ ಮೇಲೆ ಇರೋದ್ರಿಂದ ಸೊ ಅಲ್ಲೇನಾದ್ರು ಗೆದ್ದಿತ್ತು ಅಂದರೆ ಆಬ್ವಿಯಸ್ಲಿ ಬೆಟರ್ ಆಗಿರೋದು. ಇಲ್ಲಿ ಯು ಎಸ್ ಎ ಏನಿದೆ, ಯು ಎಸ್ ಎಗಿಂತ ರನ್ ರೇಟ್ ಇವ್ರದ್ದು ಬೆಟರ್ ಆಗಿ ಇರಲೇಬೇಕು. ಇನ್ ಕೇಸ್ ಏನಾದರೂ ಇಂಡಿಯಾ ಏನಾದ್ರು ಕ್ಲೋಸ್ ಮಾರ್ಜಿನಲ್ಲಿ ಯು ಎಸ್ ಎನ ಸೋಲ್ಸ್ತು ಅಂತ ಅನ್ಕೊಳ್ಳಿ, ಲಾಸ್ಟ್ ಬಾಲ್ ಫಿನಿಶ್ ಏನಾದ್ರು ಅಕಸ್ಮಾತ್ ಆಗಿ ಆಯಿತು ಅಂತ ಅನ್ಕೊಳ್ಳಿ. ಮತ್ತೆ ಇವ್ರಿಗೆ ಇನ್ನೊಂದು ಯು ಎಸ್ ಎ ಇನ್ನೂ ಒಂದು ಮ್ಯಾಚ್ ಇದೆ ಐರ್ಲೆಂಡ್ ಮೇಲೆ, ಅದು ಕೂಡ ಏನಾದ್ರು ಕ್ಲೋಸ್ ಮಾರ್ಜಿನಲ್ಲಿ ಐರ್ಲೆಂಡೇ ಗೆದ್ರು ಅಂತ ಅನ್ಕೊಳ್ಳಿ. ಇವಾಗ ಪಾಕಿಸ್ತಾನದವರು ರನ್ ರೇಟ್ ಏನಿದೆ, ಇವಾಗ ನೆಕ್ಸ್ಟ್ ಮ್ಯಾಚ್ ಅವ್ರಿಗೆ ಐರ್ಲೆಂಡ್ ಮೇಲೆ ಇದೆ ಪಾಕಿಸ್ತಾನದವ್ರಿಗೆ. ಸೊ ಅಲ್ಲೇನಾದ್ರೂ ಕ್ಲೋಸ್ ಮಾರ್ಜಿನ್ ಹೋಯ್ತು ಅಂತ ಅನ್ಕೊಳ್ಳಿ, ಸೊ ಅಲ್ಲಿ ಏನಾದ್ರು ಇವ್ರದ್ದು ರನ್ ರೇಟ್ ಏನಿದೆ, ಯು ಎಸ್ ಎ ಅವ್ರದ್ದು ರನ್ ರೇಟ್ ಏನಿದೆ, ಸೊ ಅದನ್ನ ಬೀಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ಳಿ. ಯು ಎಸ್ ಅವರು 2 ಮ್ಯಾಚ್ನ ಕ್ಲೋಸ್ ಆಗಿ ಆಡ್ತು ಅಂತ ಇಟ್ಕೊಳ್ಳಿ, ಆಲ್ಮೋಸ್ಟ್ ಲಾಸ್ಟ್ ಬಾಲ್ ಫಿನಿಶ್ ಆಯಿತು ಅಂತ ಅನ್ಕೊಳ್ಳಿ. ಅವಾಗ ಪಾಕಿಸ್ತಾನದವರು ಕ್ವಾಲಿಫೈ ಆಗೋದಿಲ್ಲ, ಯಾಕೆಂದರೆ ಅವ್ರು 2 ಮ್ಯಾಚ್ನ ಸೋತ್ರೂ ಸಹ ಕ್ವಾಲಿಫೈ ಆಗೋದಿಲ್ಲ. ಯು ಎಸ್ ಎ ಕ್ವಾಲಿಫೈ ಆಗೋಗ್ಬಿಡ್ತಾರೆ, ರನ್ ರೇಟ್ ಬೆಟರ್ ಆಗಿರುತ್ತೆ. ಈ ಮ್ಯಾಚ್ ಒಳ್ಳೆ ಅವಕಾಶ ಇತ್ತು ಇವ್ರಿಗೆ ಕೆನಡಾದವ್ರ ಮೇಲೆ ಬೇಗ ಹೊಡೆದ್ಬಿಟ್ಟು ರನ್ ರೇಟ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ. ಅದನ್ನ ಆ ಆಪರ್ಚುನಿಟಿ ಇದ್ರೂ ಸಹ ಇವರು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ರನ್ನೇ ಬಾಲ್ ಆಡ್ಬಿಟ್ಟು ಪೋಸ್ಗಳು ಕೊಡ್ತಾ ಇದ್ದಾರೆ ಇವರು. ಅಲ್ಲಿ ಏನ್ ಕೆನಡಾ ಮೇಲೆ ಗೆದ್ದಿರದೆ ಒಂದು ದೊಡ್ಡ ಸಾಧನೆ ತರ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಲ್ಲಿ ರಿಜ್ವಾನ್ ಅವರು ಗೆದ್ದಾದ್ಮೇಲೆ. ಅಲ್ಲ ವಿಕೆಟ್ಸ್ ಏನು ಬಿದ್ದಿಲ್ಲ, ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು, ಬಾಬರ್ ಆಜಮ್ ಮತ್ತೆ ರಿಜ್ವಾನ್ ಸಖತ್ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು. ಅಲ್ಲೊಂದು ಅಗ್ರೆಸಿವ್ ರೋಲ್ ಆಡಿತ್ತು ಅಂತಂದಿದ್ರೆ, ಬೇಗ ಮ್ಯಾಚ್ ನ ಮುಗಿಸಿತ್ತು ಅಂತಂದಿದ್ರೆ ರನ್ ರೇಟ್ ಬೂಸ್ಟ್ ಆಗ್ತಿಲ್ಲ. ಪಾಕಿಸ್ತಾನದವ್ರು ಸ್ವಲ್ಪ ಮೇಲ್ಗಡೆ ಅಂದ್ರೆ ರನ್ ರೇಟ್ ವಿಚಾರದಲ್ಲಿ, ರನ್ ರೇಟ್ ವಿಚಾರದಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗ್ತಿಲ್ವ, ತಲೆ ಒಂಥರ ಇವ್ರಿಗೆ ತಲೆ ಇದೆಯೋ ಇಲ್ವೋ ಅಥವಾ ಏನು ಆಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ರಿಜ್ವಾನ್ ಅವ್ರು 53 ಬಾಲ್ 53 ಒಂದು ವಿಚಿತ್ರವಾಗಿರುವಂಥ ದಾಖಲೆ, ಒಂದು ಯಾರಿಗೂ ಬೇಡವಾಗಿರುವಂಥ ಒಂದು ದಾಖಲೆನ ಕ್ರಿಯೇಟ್ ಮಾಡಿದರೆ. ಸ್ಲೋಯೆಸ್ಟ್ 15 ಹಿಸ್ಟ್ರಿ ಆಫ್ T20 ವರ್ಲ್ಡ್ ಕಪ್ ಗುರು. 53 ಬಾಲ್ಗೆ 53 ರನ್ನೇ ಬಾಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ರಿಜ್ವಾನ್ ಅವರು. ಅದು ಲಾಸ್ಟಲ್ಲಿ ಒಂದು 6 ಏನೋ ಹೊಡೆದ್ರು, ಅದನ್ನು ಬಿಡ್ತು ಅಂದ್ರೆ ಇಲ್ಲ ರನ್ನೇ ಬಾಲ್ಗಿಂತ ಕಡಿಮೆ ಆಲ್ಮೋಸ್ಟ್ ಆಡಿರೋದು ಈ ಟೂರ್ನಮೆಂಟ್ ನೋಡಿ. ರಿಜ್ವಾನ್ ಜಾಸ್ತಿ ನಂಬರ್ ಆಫ್ ಬಾಲ್ಸ್ ತಗೊಂಡ್ಬಿಟ್ಟು ಆಡಿದರೆ, ಓಡಿ ಅಲ್ಲ ಟೆಸ್ಟ್ ಮ್ಯಾಚ್ ಆಡ್ದಂಗೆ ಆಡಿದ್ದಾರೆ ಅಂತ ಹೇಳ್ಬೇಕು ರಿಜ್ವಾನ್ ಅವರು. ಬಾಬರ್ ಆಜಮ್ ಕೂಡ ಅದೇ ತರ ಆಡಿದ್ರು, 33 ಬಾಲ್ 33. ಸೊ ಇವ್ರಿಗೆ ರನ್ ರೇಟ್ ನ ಬೂಸ್ಟ್ ಮಾಡಬೇಕು, ನಾವು ಕ್ವಾಲಿಫೈ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆಯೋ ಅಥವಾ ಇಲ್ವೋ, ಎಲ್ಲ ಇಂಡಿಯಾದವ್ರ ಮೇಲೆ ಬಿಟ್ಬಿಡ್ತೀವಿ ಅನ್ನೋ ಒಂದು ಇದಿದೆ ಅಂತ ಕಾಣಿಸಿದವ್ರಿಗೆ. ಯಾಕಂದ್ರೆ ಐರ್ಲೆಂಡ್ ಅಲ್ಲ, ನೆಕ್ಸ್ಟ್ ಕೆನಡಾ ಮೇಲೆ ಮ್ಯಾಚ್ ಬೇರೆ ಬರ್ತಾರೆ, ಯು ಎಸ್ ಎದು ಅವ್ರ ಮೇಲೆ ಬೇರೆ ಮ್ಯಾಚ್ ಇರೋದ್ರಿಂದ. ಸೊ ಇಲ್ಲಿ ಏನಾಗುತ್ತೆ, ಯು ಎಸ್ ಎಗೆ ಜಾಸ್ತಿ ಮಾರ್ಜಿನ್ ಇಂದ ಹೊಡಿತಾರೆ ಇಂಡಿಯಾ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇವರು. ನಾವು ಗೆದ್ರೆ ಸಾಕು ಗುರು, ನಾವು ಲಾಸ್ಟ್ ಓವರ್ಗಾರು ಹೋಗೋಣ, ಲಾಸ್ಟ್ ಬಾಲ್ಗಾರು ಹೋಗೋಣ, ಒಟ್ಟಲ್ಲಿ ಗೆದ್ಬಿಡೋಣ ಸಾಕು, ಮಾನ ಮರ್ಯಾದೆ ಇಲ್ಲಿ ಉಳಿಸ್ಕೊಬಿಡೋಣ. ಕೆನಡಾ ಮೇಲೆ ಸೋತೋಗ್ಬಿಟ್ರೆ ಮಾನ ಮರ್ಯಾದೆ ಇರೋದಿಲ್ಲ ನಮಗೆ, ರನ್ ರೇಟ್ ಗಿರೇಟೆಲ್ಲ ಏನು ಬೂಸ್ಟ್ ಮಾಡ್ಕೊಳ್ಳೋದು ಬೇಡ ನಾವು ಇಲ್ಲಿ ಅನ್ನೋ ಥರ ಮೆಂಟಾಲಿಟಿ ಇದ್ರು ಅಂತ ಕಾಣಿಸುತ್ತೆ ಇವ್ರಿಗೆ. ಯು ಎಸ್ ಎ ಮೇಲೆ ಸೋತಾಗಿಂದ ಕೆನಡಾ ಕಂಡ್ರೂ ಭಯ ಆಗಿದೆ, ಐರ್ಲೆಂಡ್ ಕಂಡ್ರೂ ಭಯ ಆಗಿದೆ, ಎಲ್ಲಾರ ಕಂಡ್ರೂ ಭಯ ಆಗಿದೆ ಅನ್ನೋದು ಲಾಸ್ಟ್ ಮ್ಯಾಚು ನೆನ್ನೆ ಮ್ಯಾಚು ಎದ್ದೆದ್ದಿ ಕಾಣಿಸ್ತು. ಸೊ ಒಂಥರ ಮುಟ್ಟಾಳ್ತನ ಮಾಡ್ಕೊಂಡಿದ್ರು ಅಂತ ಹೇಳ್ಬೇಕು. ಅದೇ 13 ಓವರ್ಗೇನೋ ಮುಗಿಸಿತ್ತು ಅಂತಂದ್ರೆ, ಅಗ್ರೆಸಿವ್ ರೋಲ್ ಆಡಿತ್ತು ಅಂತಂದ್ರೆ, ಅದೇ ಹೇಳಿದ ವಿಕೆಟ್ಸ್ ಬೇರೆ ಬಿದ್ದಿರಲ್ಲ, ಜಸ್ಟ್ ಕಳ್ಕೊಂಡೋದು ಲಾಸ್ಟ್ ಅಷ್ಟಿಗೆ ಒಂದು ಸ್ವಲ್ಪ ವಿಕೆಟ್ ಕಳ್ಕೊಂಡು 3 ವಿಕೆಟ್ ಬಿದ್ದಿದೆ ಅಷ್ಟೇ. ಆ ಪಾರ್ಟ್ನರ್ಶಿಪ್ ಏನು ಬಂದಿತ್ತು, ಬಾಬರ್ ಆಜಮ್ ಮತ್ತು ರಿಜ್ವಾನ್ ಸಖತ್ ಪಾರ್ಟ್ನರ್ಶಿಪ್ ಏನೇ ಬಂದಿತ್ತು, ಅಗ್ರೆಸಿವ್ ರೋಲ್ ಆಡ್ಬಿಟ್ಟು ಮುಗಿಸಿತ್ತು ಅಂತಂದಿದ್ರೆ ಪಾಕಿಸ್ತಾನ ಮೇಲ್ಗಡೆ ಬಂದಿರ್ಬೋದಾಗಿತ್ತು, ಅಂದರೆ ರನ್ ರೇಟ್ ವಿಚಾರದಲ್ಲಿ. ಸೊ ಒಂದು ಮುಟ್ಟಾಳ್ತನ ಮಾಡ್ಕೊಂಡು, ಆ ರಿಜ್ವಾನ್ ಬೇರೆ ಡ್ರಾಮಾ ಆಡ್ತಾ ಇದ್ದಾರೆ, ಅಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಗೇಮ್ನ. ಅಲ್ಲಿ ಒಂಥರ ಆ ಬ್ಯಾಟ್ ಮುರಿದೋಯ್ತು ಅಂತ ಒಂದ್ಸಲ ಹೋಗ್ತಾರೆ, ಆಮೇಲೆ 6 ಹೊಡೆದ್ಬಿಟ್ಟು ಆ ಕಡೆ ಎಲ್ಲೆಲ್ಲೋ ಇರೋ ಸ್ಟ್ಯಾಂಡ್ಸ್ಗಳಿರೋಲ್ಲ ಕ್ಲಿಯರ್ ಮಾಡೋ ಅಂತ ಹೇಳಿದ್ದಾರೆ. ಒಳ್ಳೆ ತಿಕ್ಲಿ ಥರ ಆಡ್ತಿರೋ ರಿಜ್ವಾನ್ ಅಂತೂ ಒಂಥರ ಡ್ರಾಮಾ. ರಿಜ್ವಾನ್ ಅಂತಂದರೆ ಡ್ರಾಮಾ ಅಂತೂ ಖಂಡಿತ ಇರಲೇಬೇಕು. ಏನೂ ಆಗಿಲ್ಲ ಅಂತಂದ್ರೂ ಏನೋ ಆಗೋಗ್ಬಿಟ್ಟಿದೆ ಅನ್ನೋ ಒಂಥರ ಡ್ರಾಮಾನಾಗಿ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಅದೊಂದು ಕಡೆ ಪಾಸಿಟಿವ್ ಆಗಿ ಕಾಣುತ್ತೆ. ಈ ಥರ ಆಡ್ತು ಅಂತಾದರೆ, ಅಂದರೆ ಇನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರು ಅಂತಂದಿದ್ರೆ ಬಚ್ಕೊಂಬೋದಾಗಿತ್ತು, ಯಾರೋ ಮಾಡ್ಬಿಟ್ಟಿದ್ದಾರೆ ಪಾಕಿಸ್ತಾನದವರು ಅಂತ. ಸೊ ಅವ್ರಿಗೆ ಭಯ ಇದೆ, ಕೆನಡಾ ಕಂಡ್ರೂ ಭಯ ಇದೆ, ಐರ್ಲೆಂಡ್ ಕಂಡ್ರೂ ಭಯ ಇದೆ. ಅದು ನೆನ್ನೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು ಅಷ್ಟೇ. ಅವ್ರಿಗೆ ಇಂಡಿಯಾ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ಕಾಣಿಸುತ್ತೆ. ಯು ಎಸ್ ಎಗೆ ಒಂದು ಹ್ಯೂಜ್ ಮಾರ್ಜಿನಲ್ಲಿ ಹೊಡಿತಾರೆ ಇಂಡಿಯಾ ಅಂತ, ಅದಕ್ಕೋಸ್ಕರ ನೆನ್ನೆ ಈ ಥರ ಆಡಿದ್ರು ಅಂತ ಕಾಣಿಸುತ್ತೆ. ಒಂದು ವೇಳೆ ಯು ಎಸ್ ಎ ಇವತ್ತೇನಾದ್ರು ಕ್ಲೋಸ್ ಮಾರ್ಜಿನ್ಗೆ ಬರಲಿ, ಕ್ಲೋಸ್ ಮಾರ್ಜಿನ್ ಅವ್ರು ಸೋತ್ರೂ ಪರವಾಗಿಲ್ಲ,
ಆ ಥರ ಆಯಿತು ಅಂತಂದರೆ ನೋಡ್ಕೊಳ್ಳಿ, ಅವಾಗ ಭಯ ಸ್ಟಾರ್ಟ್ ಆಗುತ್ತೆ ಪಾಕಿಸ್ತಾನದವ್ರಿಗೆ, ಏನು ಗುರು ಮಾಡೋದು ಅಂತ. ಸೊ ನೋಡೋಣ ಆ ಥರ ಏನೋ ಸಿನಾರಿಯೋ ಆಯಿತು ಅಂತಂದರೆ ಪಾಕಿಸ್ತಾನದವರು ಈ ಮ್ಯಾಚ್ನ ರಿಗ್ರೆಟ್ ಮಾಡ್ಕೋತಾರೆ. ಕೆನಡಾ ಮೇಲೆ ಒಂದು ಯೂಸ್ ಮಾರ್ಜಿನ್ ವಿಕ್ಟ್ರಿ ನಮಗೆ ಸಿಗಬೇಕಾಗಿತ್ತು, ಅದು ಸಿಗಲಿಲ್ಲ ಅಂತ. ನೋಡೋಣ ಏನಾಗುತ್ತೆ ಅಂತ. ನಿಮಗೇನಿಸ್ತು ಪಾಕಿಸ್ತಾನದವ್ರು ನಿನ್ನೆ ಆಡಿದಂಥ ಇನ್ನಿಂಗ್ಸು ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡ್ದಲ್ಲ, 53 ಬಾಲ್ಗೆ 53, ಇದೇನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾ.